ಸರ್ ನಮಸ್ತೆ. ನಮಸ್ತೆ. ಆ, ಕೊನೆಗೂ ದರ್ಶನ್ ಅವರಿಗೆ 6 ತಿಂಗಳಾದ ನಂತರ ಬೇಲ್ ಸಿಕ್ಕಿದೆ. ಸೊ ನೀವು ಅವ್ರ ಫ್ರೆಂಡ್ ಹೌದು ಆಗಿ, ಸರ್. ಒಬ್ಬ ಸಹನಟನಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಖಂಡಿತ ನನಗೆ ಅಲ್ಲ, ಇಡೀ ಇಂಡಸ್ಟ್ರಿಗೆ ಒಂದು ಸಂತೋಷ ಸುದ್ದಿ. ಏನಕ್ಕೆ ಅಂದ್ರೆ, ಹ್ಮ್ ಫಸ್ಟ್ ಆಫ್ ಆಲ್ ದರ್ಶನ್ ಈ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಾಗಿಂದ ಹ್ಮ್ ಆರೋಗ್ಯನೂ ಹಾಳಾಗಿತ್ತು. ಹ್ಮ್ ಒಂದು ಬೇರೆ ಡಿಫ್ರೆಂಟ್ ಒಪಿನಿಯನ್, ಡಿಫ್ರೆಂಟ್ ಡಾಕ್ಟರ್ಸ್ ತಗೋಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೋಬೇಕಿತ್ತು. ಹ್ಮ್ ಪ್ರತಿಯೊಂದಕ್ಕೂ ಓಡಾಡೋದಕ್ಕೂ ಕಷ್ಟ ಆಗಿತ್ತು. ಹ್ಮ್ ಈಗ ಇದೊಂದು ಹೊರಗಡೆ ಒಳ್ಳೆ ಇದು ಜಾಮೀನು ಸಿಕ್ಕಿರೋದ್ರಿಂದ ಹ್ಮ್ ನೆಮ್ಮದಿಯಾಗಿ ಅವ್ರ ಆರೋಗ್ಯನೂ ಫಸ್ಟ್ ರೆಡಿ ಮಾಡ್ಕೊಬಹುದು. ಹ್ಮ್ ಆರೋಪ ಇರೋದಕ್ಕೆ ಅದಕ್ಕೆ ಓಡಾಡೋದಕ್ಕೂ ಒಂದು ಅವಕಾಶ ಸಿಕ್ತು. ಈಗ ಹ್ಮ್ ಖಂಡಿತವಲ್ಲ ಆರೋಪ ಮುಕ್ತನಾಗಿ ಒಂದು ಲೆವೆಲ್ ಬಂದೇ ಬರ್ತಾನೆ ಅನ್ನೋ ಒಂದು ನಂಬಿಕೆ. ಹ್ಮ್ ಇಡೀ ಇಂಡಸ್ಟ್ರಿ ನಿಜವಾಗ್ಲೂ ಒಂಥರ ಮೋಡ ಕವಿದ ವಾತಾವರಣ ಆಗೋಗಿತ್ತು. ಹೌದು. ತರ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಎಲ್ಲ ಯಾಕಂದ್ರೆ ಇಡೀ ನಮ್ಮ ಸ್ಟೇಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಕನ್ನಡದಲ್ಲೇ ಹ್ಮ್ ಸ್ಟಾರ್ ಗಿರಿ ಅಂತ ಮಾಡದಂತ ನಟ ದರ್ಶನ್ ಅವರು. ಹ್ಮ್ ಹಂಗಾಗಿ ಈ ತರ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡು ಇಡೀ ಇಂಡಸ್ಟ್ರಿಗೆ ಒಂದು ತೊಂದರೆ ಆಗಿತ್ತು ನಮ್ಗೆ. ಹ್ಮ್ ನೆಮ್ಮದಿನೇ ಇರ್ಲಿಲ್ಲ. ಈಗ ಈ ಒಂದು ಒಂದು ಲೆವೆಲ್ಗೆ ಇವಾಗ ನಮ್ಗೆ ನೆಮ್ಮದಿ ಸಿಕ್ಕಿದೆ. ಇನ್ನು ಮುಂದೆ ನೋಡ್ಬೇಕು ಹೆಂಗೆ ಫೈಟ್ ಮಾಡಿ ನೆಕ್ಸ್ಟ್ ದರ್ಶನ್ ನೋಡ್ರಿ. ಯಾಕಂದ್ರೆ ಮಾತಾಡೋ ಅವಕಾಶನೇ ಸಿಕ್ಕಿಲ್ವಲ್ಲ ದರ್ಶನ್ಗೆ. ಡೈರೆಕ್ಟ್ ಸ್ಟೇಷನ್ಗೆ ಹೋದವರು, ಅಲ್ಲಿಂದ ಜೈಲ್ಗೆ ಹೋದವರು, ಬಂದ್ರೆ ಹಾಸ್ಪಿಟ್ಲಲ್ಲಿ ಇದ್ರು. ಇನ್ನು ಮುಂದೆ ಅವ್ರ ವರ್ಷ ನಾವು ನೋಡ್ಬೇಕೀಗ. ದೇವರದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು ಅಷ್ಟೇ. ಓಕೆ. ದರ್ಶನ್ ಅವರನ್ನ ಇದು ಈಗಾಗ್ಲೇನೆ ಅವರು ಒಂದು ಹೆಲ್ತ್ ರಿಲೇಟೆಡ್ ಆಗಿ ಸೊ ಬೇಲ್ ಪಡ್ಕೊಂಡಿದ್ರು, ಅಂದ್ರೆ ಮಧ್ಯಂತರ ಜಾಮೀನ್ ಪಡ್ಕೊಂಡಿದ್ರು. ಸೊ ನೀವು ಅವಾಗ ಅವ್ರನ್ನ ಭೇಟಿ ಮಾಡಿದ್ರಾ ಅಥವಾ ನೆಕ್ಸ್ಟ್ ಏನಾದ್ರು ಭೇಟಿ ಮಾಡುವಂತ ಪ್ಲಾನ್ಸ್ ಇದೆಯಾ ಸರ್? ಇಲ್ಲ ಸರ್, ಅದಕ್ಕೆ ಮುಂಚೆ ಮಾಡಿದ್ದೆ ಅಷ್ಟೇ ನಾನು. ಅದಾದ್ಮೇಲೆ ಈ ಪರಿಸ್ಥಿತಿಲಿ ಇದ್ದಾಗ ಮಾಡಕ್ಕಾಗ್ಲಿಲ್ಲ. ಏಳೇ ಜನ ಅನ್ನೋದೊಂದಿತ್ತು, ಬರೀ ರಿಲೇಷನ್, ಹೆಂಡತಿ, ತಮ್ಮ, ಅವ್ರು ಬಿಟ್ರೆ ಇನ್ಯಾರು ಇರ್ಲಿಲ್ಲ ಅನ್ನೋದಿತ್ತು. ಈಗ ಖಂಡಿತ ನಾನು ಇನ್ನೊಂದು ವಾರ ಅವ್ರ ಮಸ್ತು ಮೈಂಡ್ ರಿಲೀಫ್ ಆಗ್ಲಿ ಅಂತ ಹೇಳಿ ಅದ ಮುಗಿಸ್ಕೊಂಡು ನಾನೇ ಖಂಡಿತವೂ ಕಾಯ್ತಾ ಇದ್ದೀನಿ. ಭೇಟಿ ಮಾಡಿ ಸಾಕಷ್ಟು ನನ್ನ ಮನಸ್ಸಲ್ಲಿರೋ ಕ್ವಶನ್ಗಳೆಲ್ಲ ಕೇಳಬೇಕು ಅಂತ ಕಾಯ್ತಿದ್ದೀನಿ. ಹೋಗ್ತೀನಿ ನಾನು. ಓಕೆ. ಯಾಕಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮ ಮತ್ತೆ ದರ್ಶನ್ ಅವರ ಒಂದು ಸ್ಕ್ರೀನಿಂಗ್ ಎಲ್ಲಾನು ತುಂಬಾ ಚೆನ್ನಾಗಿ ಬರ್ತಿತ್ತು. ನೀವು ವಿಲನ್ ಆಗಿ ಮಾಡಿರುವಂತದ್ದಾಗಿರ್ಬೋದು, ಅವ್ರು ಹೀರೋಗಳಾಗಿ ಮಾಡಿರುವಂತದ್ದು. ಸೊ ಅವಾಗ ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಬಿಟ್ಟು ಅಂದ್ರೆ ನಟನೆ ಬಿಟ್ಟು ನಿಮ್ಗೆ ಆಫ್ ಸ್ಕ್ರೀನ್ ಅಲ್ಲಿ ಒಂದು ಬಾಂಡಿಂಗ್ ಇತ್ತು, ಫ್ರೆಂಡ್ಶಿಪ್. ಹೌದು. ಸೊ ಅದೆಲ್ಲಾನು ಇಷ್ಟು ದಿನಗಳ ಕಾಲ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಮೀಟ್ ಆಗಕ್ ಆಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಅನುಭವಿಸಿದೀವಿ. 2 ತಿಂಗಳು ಹೇಳ್ಕೊಳಕ್ಕಾಗಲ್ಲ. ಈಗ ಖಂಡಿತವಾಗ್ಲೂ ಎಲ್ಲಾನು ಹಂಚ್ಕೋಬೇಕು, ಎಲ್ಲಾನು ತಿಳ್ಕೋಬೇಕು. ಖಂಡಿತ ಹೋಗ್ತಾ ಇದೀನಿ ಸರ್. ಓಕೆ. ಈ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಕುಟುಂಬಸ್ಥರಿಗಾಗಿರ್ಬೋದು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಲ್ಲ ನೋಡಿ, ಇವತ್ತು ಆಲ್ರೆಡಿ ಹಬ್ಬ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಫ್ಯಾನ್ಸ್, ಅವ್ರ ಕುಟುಂಬ ಇರ್ಲಿ, ಈಗ ಕಳ್ಕೊಂಡಿರೋ ಕುಟುಂಬಕ್ಕೂ ಆಗ್ಲಿ, ಅವ್ರಿಗೂ ಅರ್ಥಗತವಾಗಿ ದರ್ಶನ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿ ಅವ್ರಿಗೂ ಸಮಾಧಾನ ಆಗ್ಲಿ ಅನ್ನೋದೇ ನನ್ನ ಒಂದು ಅಭಿಲಾಷೆ ಸರ್, ಅಷ್ಟೇ. ಓಕೆ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.